ಹಾಯ್ ಎಲ್ರಿಗೂ ನಮಸ್ಕಾರ. ವಿಡಿಯೋದಲ್ಲಿ ನಾನು ಲೈನಿಂಗ್ ಪೀಸ್ ಅಲ್ಲಿ ಯಾವ ರೀತಿ ಬ್ಲೌಸ್ ಕಟ್ ಮಾಡೋದು ಅಂತ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ನಾನು ವಿತ್ ಲೈನಿಂಗ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೀವೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ, ತುಂಬಾ ಖುಷಿ ಆಯ್ತು ನೋಡಿ. ನಾನ್ ಮಾಡೋ ವಿಡಿಯೋ ಇಂದ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗ್ತಿದೆ, ಉಪಯೋಗ ಆಗ್ತಿದೆ ಅಂದ್ರೆ ಇದೇ ರೀತಿ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಲಾಸ್ಟ್ ವಿಡಿಯೋ ನಾನು ಎಲ್ಲಿ ಸ್ಟಾಪ್ ಮಾಡಿದ್ದೆ ಅಲ್ಲಿಂದಾನೆ ಸ್ಟಾರ್ಟ್ ಮಾಡಿದೀನಿ. ನಿಮ್ದು ಈ ತರ ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ 2 ಪೀಸ್ ಎಕ್ಸ್ಟ್ರಾ ಬೇಕಾಗುತ್ತೆ. ಅದಕ್ಕಾಗಿ ನೀವು ಈ ತರ ನಾರ್ಮಲ್ ಕಟ್ ಮಾಡ್ಕೊಂಡಿದ್ರಲ್ವಾ, ಆ ಬಟ್ಟೆ ತಗೊಂಡ್ಬಿಟ್ಟು ಹಿಂಗಿಟ್ಟು ಚೆಕ್ ಮಾಡ್ಕೊಳ್ಳಿ ಇದಾಗುತ್ತಾ ಇಲ್ವಾ ಅಂತ. ಈ ತುದಿ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಅದಕ್ಕೆ ಬಟ್ಟೆ ಬರುತ್ತೆ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಶಾರ್ಟೇಜ್ ಇದೆ, ನಿಮ್ಗೆ ಕರೆಕ್ಟ್ ಆಗಿದ್ರೆ ಸೇಮ್ ಇದು ಯಾವ ಶೇಪ್ ಇದೆಯೋ ಅದೇ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ಶಾರ್ಟೇಜ್ ಬಂದ್ರೆ ಬೇರೆ ಬಟ್ಟೆ ತಗೊಂಡು ಕಟ್ ಮಾಡ್ಕೊಳ್ಬೇಕು. ನಾನು ಬೇರೆ ಬಟ್ಟೆ ತಗೊಂಡು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾನು ಬೇರೆ ಪೀಸ್ನ ತಗೊಂಡಿದ್ದೀನಿ. ಇದನ್ನ ಈ ತರ ಫೋಲ್ಡ್ ಮಾಡಿಬಿಟ್ಟು ಈ ತರ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಟರ್ನ್ ಮಾಡ್ಕೊಂಡಾದ್ಮೇಲೆ ಈ ಪೀಸ್ನ ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಬೇಕು ನೀವು ನೋಡಿ. ಈ ತರ ಕರೆಕ್ಟಾಗಿ ಇಲ್ಲಿಗೆ ಇಟ್ಕೊಳ್ಬೇಕು ನೀವು. ಕ್ರಾಸ್ ಬೆಲ್ಟ್ನ ಇಟ್ಕೊಂಡು ಇದೇನು ಶೇಪ್ ಇದೆ ಇದೇ ಶೇಪ್ ಪ್ರಕಾರ ನೀವು ಕಟ್ ಮಾಡ್ಬೇಕು. ಇವಾಗ ಈ ತರ ಟರ್ನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಂಬಿಡಿ ನೋಡಿ. ಇದು ಕ್ರಾಸ್ ಬೆಲ್ಟ್ ಆಯಿತು. ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಎತ್ತಿಟ್ಕೊಂಬಿಡಿ ನೋಡಿ. ಸ್ಲೀವ್ನ ಕಟ್ ಮಾಡ್ಕೊಂಡಿದ್ದೀರಲ್ಲ, ಅದನ್ನ ತಗೊಂಡ್ಬಿಟ್ಟು ನೀವು ಇಲ್ಲಿ ನಾನೇನು ಪ್ಲಸ್ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀರಲ್ಲ ಈ ತರ ಮಾಡ್ಕೊಂಡು ನೆಕ್ಸ್ಟ್ ಇದನ್ನ ಈ ತರ ಇರುತ್ತಲ್ಲ ಇದನ್ನ ಎತ್ಕೊಂಡು ಇಲ್ಲೂ ಕೂಡ ಪ್ಲಸ್ ಅಂತ ಹಾಕೊಳ್ಬೇಕು ನೀವು. ಅದಾದ್ಮೇಲೆ ಇಲ್ಲಿ ಮೈನಸ್ ಅಂತ ಹಾಕೊಳ್ಳಿ, ಇಲ್ಲಾಂದ್ರೆ ಬ್ಯಾಕ್ ಅಂತ ಈ ತರ ಬರ್ಕೊಳ್ಳಿ. ಈ ತರ ಹಾಕೊಂಡ್ರೆ ಮೈನಸ್ ಅಂತಾನು ಹಾಕೊಂಡಿರಿ. ನೆಕ್ಸ್ಟ್ ಈ ಕಡೆನೂ ಮೈನಸ್ ಅಂತ ಹಾಕೊಳ್ಬೇಕು. ಈ ರೀತಿ ನಾನು ಯಾಕೆ ಹಾಕಿಸ್ತಿದ್ದೀನಿ ಅಂದ್ರೆ ನೆಕ್ಸ್ಟ್ ನೀವು ಸ್ಲೀವ್ ಅಟ್ಯಾಚ್ ಮಾಡ್ಬೇಕಾದ್ರೆ ಫ್ರಂಟ್ ಟು ಬ್ಯಾಕ್ ನಮ್ಗೆ ಕನ್ಫ್ಯೂಷನ್ ಆಗಲ್ಲ. ಇಲ್ಲಾಂದ್ರೆ ನಮ್ಗೆ ಫ್ರಂಟ್ ನ ಬ್ಯಾಕಿಗೆ ಹಾಕ್ತಿವಿ, ಬ್ಯಾಕ್ ನ ಫ್ರಂಟ್ಗೆ ಹಾಕ್ಬಿಡ್ತೀವಿ, ಈ ತರ ಆಗ್ಬಿಡುತ್ತೆ. ಸ್ಲೀವ್ಗೆ ರೆಡಿ ಸ್ಟಿಚ್ ಹಾಕ್ಬೇಕಾದ್ರೆ ನಾನು ಯಾವ ರೀತಿ ಅಂತ ಹೇಳ್ತೀನಿ. ಸೊ ಈ ತರ ಮಾರ್ಕ್ ಮಾಡ್ಕೊಂಡು ಹುಷಾರಾಗಿ ಎತ್ತಿಟ್ಕೊಂಡಿರಿ. ಸ್ಲೀವ್ ಮಾರ್ಕಿಂಗ್ ಮಾಡ್ಕೊಂಡ್ರಲ್ಲ, ಅದಾದ್ಮೇಲೆ ಈ ತರ ಫ್ರಂಟ್ ನ ತಗೊಂಡ್ಬಿಟ್ಟು ಈ ಫ್ರಂಟ್ ಅಲ್ಲಿ ಈ ತರ ಟಕ್ಸ್ ನಿಮ್ಗೆ ನೋಡಿದಿರಲ್ವಾ ಬ್ಲೌಸ್ ಅಲ್ಲಿ ಯಾವ ರೀತಿ ಹಿಡಿತಾರೆ ಅಂತ, ಇದನ್ನ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ. ಫ್ರಂಟ್ ನ ಈ ತರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ. ಇದು ಸಮ ಇರಬೇಕು. ಈ ತರ ಫೋಲ್ಡ್ ಮಾಡ್ಕೊಂಡು ಹಿಂಗೆ ಈ ತರ ಮಾಡ್ಕೊಳ್ಳಿ ಸ್ವಲ್ಪ. ಈ ತರ ಆದ್ಮೇಲೆ ನೆಕ್ಸ್ಟ್ ಇಲ್ಲೂ ಅಷ್ಟೇ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ನೀವು. ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡ್ಕೊಂಡು ಇಲ್ಲಿ ಏನು ನಿಮ್ಗೆ ಕಾಣಿಸ್ತಾ ಇದೆಯಾ ಮಾರ್ಕು, ಅಲ್ಲಿಗೆ ನೀವು ಈ ತರ ಪ್ಲಸ್ನ ಹಾಕೊಳ್ಬೇಕು. ನೋಡಿ ಈ ತರ ಪ್ಲಸ್ನ ಹಾಕೊಳ್ಬೇಕು ನೋಡಿ. ಈ ಪಾರ್ಟ್ ಇರುತ್ತಲ್ವಾ, ಇಲ್ಲಿ ನೀವು 2 ಇಂಚ್ನ ಮಾರ್ಕ್ ಮಾಡ್ಕೊಳ್ಬೇಕು. ಆಲ್ಮೋಸ್ಟ್ ಎಲ್ಲರಿಗೂ 2 ಇಲ್ಲಾಂದ್ರೆ 2.5 ಇಂಚಸ್ ಬರುತ್ತೆ. ನೀವು ಎಷ್ಟು ಫ್ರಂಟ್ ನ ಕಟ್ ಮಾಡ್ಕೊಂಡಿದ್ದೀರಾ ನೋಡ್ಬಿಟ್ಟು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಈ ತರ ಒಂದು ಲೈನ್ ಹಾಕೊಂಡ್ಬಿಡಿ. ನೆಕ್ಸ್ಟ್ ಈ ಕಡೆಯಿಂದ 2.5 ಇಂಚ್ನ ಮಾರ್ಕ್ ಮಾಡ್ಕೊಳ್ಳಿ. ಲೈನ್ ಹಾಕೊಂಡ್ಬಿಟ್ಟು ಈ ತರ ಹಾಕೊಳ್ಬೇಕು ನೀವು ನೋಡಿ. ಇಲ್ಲಿ ನೀವು 2.5 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀರಲ್ವಾ, ಇಲ್ಲಿಂದ ಇಲ್ಲಿಗೆ, ಇಲ್ಲೂ ಕೂಡ ಇಲ್ಲಿಂದ ಇಲ್ಲಿಗೆ 2 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀರಾ. ಬಟ್ ಇಲ್ಲಿ ನೋಡಿ, ಇಲ್ಲಿ ಉದ್ದ ಕಾಣಿಸುತ್ತಲ್ವಾ, ಇಲ್ಲಿ ಅಂತ ಬಂದಾಗ ನೀವು ಇಲ್ಲಿಂದ ಇಲ್ಲಿಗೆ ಇಲ್ಲಿ ಇಟ್ಕೊಂಡು ಇಲ್ಲಿಂದ ತಗೊಳ್ಬೇಕು ನೀವು 2.5 ಇಂಚಸ್ನ ಇಲ್ಲಿ ತಗೊಂಡು ನೀವು ಮಾರ್ಕ್ ಮಾಡ್ಕೊಂಡು ಇಲ್ಲಿಗೆ ಲೈನ್ ಹಾಕೊಳ್ಬೇಕು. ಇಲ್ಲಿಂದ ತಗೊಳ್ಬೇಕು ನೀವು 2.5 ಇಂಚಸ್ನ, ಕಾಣಿಸ್ತಾ ಇದೀವಾ, ಇಲ್ಲಿಂದ ತಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಂಡು ಈ ಕಡೆಗೆ ಲೈನ್ ಹಾಕ್ಬೇಕು. ನೆಕ್ಸ್ಟ್ ಇಲ್ಲಿಂದ ಏನು ನಾರ್ಮಲ್ ಕಟ್ ಮಾಡಿದ್ದೀರಲ್ವಾ ಅಲ್ಲಿಂದ ಇಲ್ಲಿಗೆ ಈ ತರ ಕರೆಕ್ಟಾಗಿ ಇಲ್ಲಿ ಪ್ಲಸ್ ಇರುತ್ತಲ್ವಾ ಅದ್ರ ಮಧ್ಯಕ್ಕೆ ನೀವು ಇದನ್ನ ಇಟ್ಕೊಳ್ಬೇಕು. ಟೇಪ್ನ ಇಟ್ಕೊಂಡು ಕರೆಕ್ಟಾಗಿ 2.5 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ರಿ. ಆಮೇಲೆ ಮತ್ತೆ ಈ ತರ ಒಂದು ಲೈನ್ ಹಾಕೊಳ್ಳಿ. ನೆಕ್ಸ್ಟ್ ಈ ಕಡೆದು ಕೂಡ ಸೇಮ್, ನೀವು ಆ ಕಡೆ ಹೆಂಗೆ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ರಿ ಅದೇ ತರ ನೀವು 2 ಇಂಚಿಗೆ ಲೈನ್ ಹಾಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನೀವೇನು ಪ್ಲಸ್ ಹಾಕೊಂಡಿರ್ತೀರ ಅದ್ರ ಪ್ರಕಾರ ನೀವು ಕರೆಕ್ಟಾಗಿ ನೋಡಿ ಈ ತರ ಪ್ಲಸ್ ಹಾಕೊಂಡಿದ್ದೀರಲ್ಲ ಅದೇ ಲೈನ್ಗೆ ಹಾಕೊಳ್ಬೇಕು ನೀವು. ನೆಕ್ಸ್ಟ್ ಈ ಕಡೆಯಿಂದ 2.5 ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಆ ಕಡೆ ಏನ್ ಮಾಡ್ಕೊಂಡಿದ್ರಿ ನೀವು ಈ ತರ ಉದ್ದ ಇರೋದಕ್ಕೆ ಇಲ್ಲಿ ಪ್ಲಸ್ ಏನಿರುತ್ತಲ್ವಾ ಈ ಪ್ಲಸ್ ಇಂದಾನೆ ನೀವು ಫಸ್ಟ್ ಇಲ್ಲಿಗೆ 2.5 ಇಂಚಸ್ ಮಾರ್ಕ್ ಮಾಡ್ಕೊಳ್ಬೇಕು.
ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಕಡೆ ಲೈನ್ ಹಾಕ್ಕೊಳ್ಬೇಕು. ನೋಡಿ ಈ ಥರ ಒಂದು ಲೈನ್ ಹಾಕ್ಕೊಂಡು ನೆಕ್ಸ್ಟ್ ಈ ಆರ್ಮೋಲ್ದು ಏನಿರುತ್ತೆ ಅದನ್ನು ಕೂಡ ಇಲ್ಲಿ ಪ್ಲಸ್ ಇರುತ್ತಲ್ವ ಇಲ್ಲಿ ಮಾರ್ಕು, ಅದೇ ಪ್ರಕಾರ ನೀವು ಟೇಪ್ನ ಇಟ್ಕೊಳ್ಬೇಕು. ಕರೆಕ್ಟಾಗಿ ಹಿಂಗೆ ಮಜ್ಜಿಗೆ ಇಟ್ಕೊಂಡು ಇಲ್ಲೂ 2.5 ಇಂಚಸ್ನ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಈ ಥರ ಲೈನ್ ಹಾಕ್ಕೊಳ್ಳಿ. ನೋಡಿ ಈ ಥರ ಪರ್ಫೆಕ್ಟಾಗಿ ನೀವು ಮಾರ್ಕ್ ಮಾಡ್ಕೊಳ್ಬೇಕು. ಇದು ಟಕ್ಸ್ ಹಿಡಿಯೋದಕ್ಕೆ ಮಾರ್ಕಿಂಗ್ ತೋರಿಸಿದ್ದೀನಿ ನೋಡಿ. ಅದು ಟಕ್ಸ್ ಹಿಡಿಯೋದನ್ನ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಬ್ಲೌಸ್ ಸ್ಟಿಚ್ ಮಾಡಿದಾಗ ಈ ಕಪ್ಸ್ ಥರ ಇದು ಈ ಥರ ಬರಬೇಕು. ನೋಡಿ ಕಾಣಿಸ್ತಾ ಇದೆಯಾ? ನೋಡಿ ಈ ಥರ ಕಪ್ಸ್ ಥರ ಬರಬೇಕು ನಿಮಗೆ. ಈ ಥರ ಕರೆಕ್ಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ ನೀವು ಬ್ಲೌಸ್ ಪೀಸ್ನ ತೊಗೊಂಬಿಟ್ಟು ಫೋಲ್ಡ್ ಆಗಿರುತ್ತಲ್ವ ಅದು ನೋಡಿ, ಬ್ಲೌಸ್ ಪೀಸ್ ತೊಗೊಂಡಿದ್ರಲ್ವಾ ಕಾಣಿಸ್ತಾ ಇದೆಯಾ? ಈ ಥರ ಅಗ್ಲ ಇರೋದ್ ಕಡೆನೇ ಮಡ್ಚ್ಕೊಳ್ಬೇಕು ನೀವು. ಈ ಥರ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಏನಿದೆ ಕ್ಲೋಸ್ ಆಗಿರೋದು ಇದು ನಿಮ್ಮ ಕಡೆನೇ ಇರಬೇಕು ಯಾವಾಗಲೂ. ಈ ಥರ ಓಪನ್ ಇರೋದು ಮಾತ್ರ ಮುಂದೆ ಇರಬೇಕು. ಕಾಣಿಸ್ತಾ ಇದೆಯಾ? ನೋಡಿ ಈ ಥರ ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ನೀವೇನು ಲೈನಿಂಗ್ ಪೀಸಲ್ಲಿ ಕಟ್ ಮಾಡಿದ್ರಿ ಅದನ್ನೆಲ್ಲ ತಗೊಳ್ಳಿ. ಫಸ್ಟ್ ಬ್ಯಾಕ್ ತಗೊಳ್ಳಿ. ನೋಡಿ ಈ ಥರ ಬ್ಯಾಕ್ ತೊಗೊಂಡ್ಬಿಟ್ಟು ನೀವು ಇಲ್ಲಿಗೆ ಕರೆಕ್ಟಾಗಿ ನೀವು ಇಟ್ಕೊಳ್ಬೇಕು. ಈ ಫೋಲ್ಡ್ ಆಗಿರೋದು ಮಾತ್ರ ನಿಮ್ಮ ಕಡೆನೇ ಇರಬೇಕು. ಈ ಬ್ಯಾಕ್ನ ಕರೆಕ್ಟಾಗಿ ಇಲ್ಲೊಂದು 2 ಇಂಚಷ್ಟು ಗ್ಯಾಪ್ ಬಿಟ್ಟು ಇಲ್ಲೊಂದು 2 ಇಂಚಷ್ಟು ಗ್ಯಾಪ್ ಬಿಟ್ಟು ಈ ಥರ ಬ್ಯಾಕ್ನ ಹಾಕ್ಕೊಳ್ಬೇಕು ನೀವು ಬ್ಲೌಸ್ ಪೀಸ್ ಮೇಲೆ. ಈ ಥರ ಬ್ಯಾಕ್ ಇಟ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ನೀವು ಫ್ರಂಟ್ ತೊಗೊಂಡ್ಬಿಟ್ಟು ಈ ಥರ ಕರೆಕ್ಟಾಗಿ ಇಟ್ಕೊಳ್ಬೇಕು. ನೋಡಿ ಎಲ್ಲಾದ್ರ ಮಧ್ಯೆನೂ ಈ ಥರ 2 ಇಂಚಷ್ಟು ಗ್ಯಾಪ್ ಇರಬೇಕು ನಿಮಗೆ. ಇಲ್ಲೂ ಅಷ್ಟೇ. ಇನ್ನು ಮೇಲ್ಗೆ ಬೇಕಾದ್ರೆ ಈ ಥರ ಎಳ್ಕೊಬೋದು ನೀವು. ನೆಕ್ಸ್ಟ್ ನಿಮ್ಮದು ಕ್ರಾಸ್ ಬೆಲ್ಟ್ ಇರುತ್ತಲ್ವಾ, ಈ ಥರ ಕ್ರಾಸ್ ಬೆಲ್ಟ್ ತೊಗೊಂಡು ಇಲ್ಲಿ ಇಡಬೇಕು. ನೋಡಿ ಕರೆಕ್ಟಾಗಿ ಈ ಜಾಗದಲ್ಲಿ ಇಟ್ಕೊಳ್ಬೇಕು. ಅದಾದಮೇಲೆ ಸ್ಲೀವ್ನ ತೊಗೊಂಡು ಇಲ್ಲಿದೆಯಲ್ವಾ, ಇಲ್ಲಿ ಬಟ್ಟೆ ಏನು ಬಿಡಕ್ಕೆ ಹೋಗಬೇಡಿ. ಇಲ್ಲಿ ಕರೆಕ್ಟಾಗಿ ಇಲ್ಲಿಗೆ ಸ್ಲೀವ್ ಇಟ್ಕೊಂಬಿಡಿ. ನೋಡಿ ಇಲ್ಲಿ ಸ್ಲೀವ್ ಆಯಿತು. ಆಮೇಲೆ ಏನಂತ ಅಂದರೆ ಇದನ್ನೇನು ನೀವು ಫ್ರಂಟು ಬ್ಯಾಕು ಹಾಕೊಂಡಿರ್ತೀರಲ್ಲ ಎಲ್ಲಾದ್ರ ಮಧ್ಯೆ ಆಲ್ಮೋಸ್ಟ್ ಒಂದು 2-2.5 ಇಂಚಸ್ ಗ್ಯಾಪ್ ಇಟ್ಕೊಳ್ಬೇಕು ನೀವು. ಇಲ್ಲಿ ಇನ್ನೂ ಸ್ವಲ್ಪ ಕೆಳಗಡೆನೇ ಎಳ್ಕೊಬೋದು. ನೋಡಿ ಇಲ್ಲಿ 2.5 ಇಂಚಸ್ ಗ್ಯಾಪ್ ಐತೆ ನೋಡಿ. ಈ ಥರನೂ ಅಷ್ಟೇ, ಇಲ್ಲೂ ಅಷ್ಟೇ. ಇಲ್ಲಿನೂ 2.5 ಇಂಚಸ್ ಗ್ಯಾಪ್ ಬಿಟ್ಕೊಳ್ಬೇಕು. ಅಷ್ಟೇ ಬಿಟ್ಕೋಬೇಕಂತ ಏನಿರಲ್ಲ, ಒಂದು ಅಂದಾಜಾಗೆ ಅಷ್ಟು ಗ್ಯಾಪ್ ಬಿಟ್ಕೊಂಡು ನೀವು ಕಟ್ ಮಾಡಬೇಕಾಗುತ್ತೆ. ಇಲ್ಲೂ ಅಷ್ಟೇ ನೋಡಿ ಕಾಣಿಸ್ತಾ ಇದೆಯಾ? ಇಷ್ಟಾದಮೇಲೆ ನೀವು ಮಾರ್ಕರ್ ತಗೊಂಡು ಕರೆಕ್ಟಾಗಿ ಇಲ್ಲಿ ಮಧ್ಯ ಏನಿರುತ್ತೆ ಈ ಥರ ಶೇಪ್ ಇರುತ್ತಲ್ಲ ನಿಮಗೆ, ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಕಟಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಇಲ್ಲಿ ಇನ್ನೊಂದು ಸ್ವಲ್ಪ ಈ ಥರ ಎಳ್ಕೊಳ್ಬೋದು. ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಕ್ರಾಸ್ ಬೆಲ್ಟ್ ಹತ್ರನೂ ಅಷ್ಟೇನೆ ಒಂದು ಲೈನ್ ಹಾಕೊಂಬಿಡಿ. ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಡಬೇಕಾಗುತ್ತೆ, ನೋಡಿಕೊಂಡು ಕರೆಕ್ಟಾಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇನ್ನೂ ಬೇಕಾದರೆ ಇದನ್ನು ಕೆಳಗಡೆ ಎಳ್ಕೊಳ್ಳಿ. ನಿಮಗೆ ಸಿಗ್ತಾ ಇಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಕೆಳಗಡೆ ತೊಗೊಂಬಂದು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಸ್ಲೀವ್ ಇರುತ್ತಲ್ವಾ, ಸ್ಲೀವ್ ಹತ್ರ ಕರೆಕ್ಟಾಗಿ ಈ ಥರ ಲೈನ್ ಹಾಕೊಂಬಿಡಿ. ನೋಡಿ ಇದು ಸ್ಲೀವ್ ಪಾರ್ಟ್ ಆಯಿತು. ಇದು ಫ್ರಂಟು, ಇದು ಬ್ಯಾಕು, ಇದು ಕ್ರಾಸ್ ಬೆಲ್ಟು. ನೀವೇನು ಮಾರ್ಕ್ ಮಾಡ್ಕೊಂಡಿರ್ತೀರ ಅದ್ರ ಪ್ರಕಾರ ನೀವು ಇವಾಗ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡ್ಕೊಂಬಿಡಿ. ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಸ್ಲೀವ್ದು ಏನಿದೆ ಇಲ್ಲೂ ಕಟ್ ಮಾಡ್ಕೊಂಬಿಡಿ. ನೆಕ್ಸ್ಟು ಇದು ಕ್ರಾಸ್ ಬೆಲ್ಟು ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಒಂದು ಅಂದಾಜಾಗೆ ನೀವು ಒಂದು 2 ಇಂಚು 1.25 ಇಂಚಷ್ಟು ಗ್ಯಾಪ್ ಇಟ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಇದು ಬ್ಯಾಕ್ ಕಟ್ಟಿಂಗ್ ಆಯಿತು. ಇದು ಕ್ರಾಸ್ ಬೆಲ್ಟು, ಇದು ಫ್ರಂಟು, ಇದು ಸ್ಲೀವು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದಕ್ಕೆಲ್ಲ ಯಾವ ರೀತಿ ರೆಡಿ ಸ್ಟಿಚ್ ಹಾಕೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಇದನ್ನ ನೀವೇನು ಕಟ್ ಮಾಡ್ಕೊಂಡಿರ್ತೀರ ಅದನ್ನು ಹುಷಾರಾಗಿ ಎತ್ತಿಟ್ಕೊಳ್ಳಿ. ನೋಡಿ ಇವಾಗ ಏನು ನಾನು ಕಟಿಂಗ್ ತೋರಿಸಿದ್ದೀನಿ ಆ ಪೀಸ್ಗಳನ್ನ ಮಿಸ್ ಮಾಡಕ್ ಹೋಗಬೇಡಿ, ಕರೆಕ್ಟಾಗಿ ಎತ್ತಿಟ್ಕೊಳ್ಳಿ. ಇನ್ನು ಮಿಕ್ಕಿರೋ ಲೈನಿಂಗ್ ಪೀಸ್ ಏನಿರುತ್ತೆ ಅದನ್ನು ಕೂಡ ಬಿಸಾಕಕ್ಕೆ ಹೋಗಬೇಡಿ. ಬ್ಲೌಸ್ ಫಿನಿಶಿಂಗ್ ಆಗೋವರೆಗೂ ಯಾವುದೇ ಪೀಸ್ ಕೂಡ ನೀವು ವೇಸ್ಟ್ ಮಾಡಕ್ ಹೋಗಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಬ್ಲೌಸ್ನ ಸ್ಟಿಚ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಉಪಯೋಗ ಆಗ್ತಾ ಇದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ.